ಇನ್ನು 4 ತಿಂಗಳ ಹಿಂದಿನ ಕೊಲೆ ರಹಸ್ಯವನ್ನ ಭೇದಿಸಿದ್ದಾರೆ ಕೊತ್ತನೂರು ಪೊಲೀಸರು. ಇಲ್ಲಿ ತನಕ ಆತ ಯಾರು ಏನು ಹಂತಕ ಅಂತಕ್ಕಂಥದ್ದೇ ಗೊತ್ತಿರಲಿಲ್ಲ. ಬಟ್ ಈಗ ಅದು ಗೊತ್ತಾಗಿದೆ. ನಾಲ್ಕು ತಿಂಗಳ ಹಿಂದೆ ಮಹಿಳೆಯೊಬ್ಬರನ್ನ ಕೊಂದು ಡಂಪಿಂಗ್ ಯಾರ್ಡ್ಗೆ ಎಸೆದಿದ್ದಂತೆ ಈ ಹಂತಕ. ಸೊ ಈಗ ಕೊತ್ತನೂರು ಪೊಲೀಸರು ಆರೋಪಿ ಲಕ್ಷ್ಮಣ್ಣನ್ನ ಬಂಧಿಸಿದ್ದಾರೆ. ನವೆಂಬರ್ 26, 2024ನೇ ತಾರೀಕು ಮೇರಿ ಅನ್ನೋ ಮಹಿಳೆಯೊಬ್ಬರು ಕಾಣೆಯಾಗಿರ್ತಾರೆ. ಅವತ್ತಿನಿಂದ ಈ ಆರೋಪಿ ಲಕ್ಷ್ಮಣ್ ಕೂಡ ಕಾಣೆಯಾಗಿದ್ದ. ಮೇರಿ ಮೈಯಲ್ಲಿದ್ದಂತಹ 50 ಗ್ರಾಂ ಚಿನ್ನಕ್ಕೋಸ್ಕರ ಕೊಲೆ ಮಾಡಿದ್ದ ಇವನು ಅಷ್ಟೇ. ಆಕೆಯ ಮೈ ಮೇಲಿದ್ದ 50 ಗ್ರಾಂ ಚಿನ್ನ, ಆ ಚಿನ್ನಕ್ಕೋಸ್ಕರ ಆಕೆಯನ್ನು ಕೊಲೆ ಮಾಡಿ ಡಂಪಿಂಗ್ ಯಾರ್ಡ್ಗೆ ಎಸೆದ್ಬಿಟ್ಟು ನಾಪತ್ತೆ ಆಗಿಬಿಟ್ಟಿದ್ದ. 50 ಗ್ರಾಂ ಚಿನ್ನಕ್ಕೆ ಒಬ್ಬರ ಜೀವವನ್ನೇ ತೆಗೆದಿದ್ದ. ಪೊಲೀಸರು ಅವಾಗಿಂದ ಸತತವಾಗಿ ತನಿಖೆಯನ್ನು ಮಾಡ್ತಾಯಿದ್ರು, ವಿಚಾರಣೆ ಮಾಡ್ತಾಯಿದ್ರು. ಕೊನೆಗೂ ಹಂತಕ ಯಾರು ಅಂತ ಗೊತ್ತಾಗಿದೆ. ಆತನ ಹೆಸರು ಲಕ್ಷ್ಮಣ್ ಅಂತ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಮೃತಪಟ್ಟ ಮೇರಿ ಮತ್ತು ಆ ಹಂತಕ ಲಕ್ಷ್ಮಣ್ ಇಬ್ಬರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಬಟ್ 4 ತಿಂಗಳಿಂದ ಆತ ಕಾಣೆಯಾಗಿದ್ದ. ಅದು ಆಶ್ಚರ್ಯ. ಪೊಲೀಸರಿಗೆ ಅನುಮಾನ ಬರದೆ ಇಂಥ ವಿಚಾರಗಳಲ್ಲಿ ಈತ ಯಾರು, ಯಾಕೆ ನಾಪತ್ತೆಯಾಗಿದ್ದಾನೆ ಎಲ್ಲವನ್ನ ನೋಡ್ತಾ ಇದ್ದಾಗ ಆಮೇಲೆ ವಿಚಾರ ಗೊತ್ತಾಗಿದ್ದು ಬರೀ 50 ಗ್ರಾಂ ಚಿನ್ನ, 50 ಗ್ರಾಂ ಚಿನ್ನಕ್ಕೆ ಕೊಲೆ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಅಂದರೆ ಪೊಲೀಸರಿಗೆ ಮೊದಲೇ ಕನ್ಫರ್ಮ್ ಆಗಿತ್ತಾ ಈ ಲಕ್ಷ್ಮಣ್ಣನವನೇ ಕೊಲೆ ಮಾಡಿದ್ದಾನೆ ಅಂತನ್ಬಿಟ್ಟು? ಹೇಗೆ ಪ್ರಕರಣವನ್ನು ಭೇದಿಸಿದ್ದು ಅಂತ? ಅರವಿಂದ, 2024 ನವೆಂಬರ್ 26ನೇ ತಾರೀಕು ಮೇರಿ ಅಂತೇಳಿ ಈ ಮಹಿಳೆ ಕೊತ್ತನೂರಿನ ನಾಗೇನಹಳ್ಳಿ ಸ್ಲಮ್ ಬೋರ್ಡ್ ಏನಿದೆ ಆಕೆಯ ಮನೆಯಿಂದ ಕಾಣೆಯಾಗಿರ್ತಾರೆ. ಈ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿರುತ್ತೆ. ಆ ಕಂಪ್ಲೇಂಟ್ ದಾಖಲಾದಾಗಿನಿಂದ ಈ ಲಕ್ಷ್ಮಣ್ ಅನ್ನೋ ಆರೋಪಿ ಏನಿದ್ದಾನೆ ಈತ ಕೂಡ ಕಾಣೆಯಾಗಿರ್ತಾನೆ. ಒಂದಷ್ಟು ಅನುಮಾನ ಈತ ಏನಾದ್ರೂ ಮಾಡಿದಾನ ಏನೋ ಎತ್ತ ಅಂತೇಳಿ ಪೊಲೀಸರು ಹುಡುಕಾಟವನ್ನ ನಡೆಸಿ ಆತನನ್ನ ಅರೆಸ್ಟ್ ಮಾಡಿದಂತಹ ಬಳಿಕ ಒಂದಷ್ಟು ರೋಚಕ ವಿಚಾರಗಳು ಗೊತ್ತಾಗಿರೋದು. ಕನ್ನಡದ ದೃಶ್ಯ ಸಿನಿಮಾ ನೋಡಿ ಕೊಲೆಗೆ ಪ್ಲಾನ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಈ ಆರೋಪಿ ಲಕ್ಷ್ಮಣ್ ಏನಿದ್ದಾನೆ ಈತ ಒಂದ್ 2 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದ. ಹೀಗಾಗಿ ನವೆಂಬರ್ 25ನೇ ತಾರೀಕೆ ಮೇರಿ ಕೊಲೆ ಮಾಡಿ ಆಕೆಯ ಮೈ ಮೇಲಿರೋ ಬಂಗಾರ ದೋಚಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದ. ಹೀಗಾಗಿ ಆಕೆಯ ಮನೆಯ ಕರೆಂಟ್ ಅನ್ನ ಕೂಡ ಕಟ್ ಮಾಡಿರ್ತಾನೆ. ಮನೇಲಿ ಒಬ್ಳೇ ಇರ್ತಾಳೆ. ಕರೆಂಟ್ ಕಟ್ ಮಾಡಿದಾಗ ಸರಿ ಮಾಡೋದಕ್ಕೆ ಕರಿತಾಳೆ, ಆಗ ಕೊಲೆ ಮಾಡ್ಬೋದು ಅಂತೇಳಿ ಸಂಚಾಕಿರ್ತಾನೆ. ಆ ದಿನ ಆದ್ರೆ ಮೇರಿ ಲಕ್ಷ್ಮಣವನ್ನ ಕರೆಯಲ್ಲ. ಹೀಗಾಗಿ ಏನ್ ಮಾಡ್ತಾನೆ ಆರೋಪಿ ಒಂದು 4 ಸಿಮ್ ಗಳನ್ನ ಬಳಸಿರ್ತಾನೆ. ಆ ಸಿಮ್ ಕಾರ್ಡ್ ನ ಬಳಸ್ಕೊಂಡು ಆ ಮೊಬೈಲ್ ಅನ್ನ ಕೂಡ ಬಳಸ್ಕೊಂಡು ಏನ್ ಮಾಡ್ತಾನೆ ಪೊಲೀಸರ ದಾರಿ ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ 3-4 ಸಿಮ್ ಕಾರ್ಡ್ ಅನ್ನ ಕೂಡ ಬಳಸಿದಾನೆ. ಕೊನೆಗೆ ಏನ್ ಮಾಡ್ತಾನೆ ಆಕೆಯನ್ನ ಕೊಲೆ ಮಾಡಿ ಆಟೋದಲ್ಲಿ ಮೃತದೇಹವನ್ನ ಈ ಕಸ ಡಂಪಿಂಗ್ ಮಾಡುವಂತಹ ಬಾಗ್ಲೂರ್ ಏನಿದೆ ಅಲ್ಲಿ ತಂದು ಎಸ್ತಿರ್ತಾನೆ. ಮತ್ತೆ ಆ ಒಂದು ಆತನ ಮೊಬೈಲ್ಗಳೇನಿರುತ್ತೆ ಅದನ್ನ ಕೂಡ ಕಸದ ಡಂಪಿಂಗ್ ಯಾರ್ಡ್ ನಲ್ಲಿ ಬಿಸಾಕಿರ್ತಾನೆ. CDR ಪರಿಶೀಲನೆ ವೇಳೆ ಇದೆಲ್ಲವೂ ಕೂಡ ವಿಚಾರ ಬಯಲಿಗೆ ಬಂದಿರೋದು. ಮತ್ತೆ ಈ 50,000 ರೂಪಾಯಿ ಮೈ ಮೇಲೆ ಆಕೆಯ ಒಡವೆ ಏನಿತ್ತು, ಒಂದು 50 ಗ್ರಾಂ ಒಡವೆ, ಅದನ್ನ ದೋಚೋದಕ್ಕೆ ಈ ರೀತಿ ಮಾಡಿದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಪೊಲೀಸರಿಗೆ ಹೇಗ್ ಲಾಕ್ ಆದ ಅಂತ ಹೇಳಿದ್ರೆ ಈ ಪ್ರಿಯತಮೆ ಜೊತೆ ಮಾತನಾಡಿರ್ತಾನೆ. ಅದರ ಆಧಾರದ ಮೇಲೆ ಇದೀಗ ಕೊತ್ತನೂರು ಪೊಲೀಸರು ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಆಕೆ ಏನು ತಪ್ಪು ಮಾಡಿಲ್ಲ. ಆಕೆ ಮೈ ಮೇಲೆ ಹಾಕೊಂಡಿದ್ದಂತಹ ಬಂಗಾರಕ್ಕಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಈತ ಮಾಡಿರೋದು. ಓಕೆ, ಧನ್ಯವಾದ. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.